ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ವೈಸ್ ಚಾನ್ಸಲರ್ಗಳು ಇದ್ದೀರಿ, ನಿಮ್ಮ ಅಭಿಪ್ರಾಯ ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಈ ಯುವಕರು ಈ ಡ್ರಗ್ಸು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷ ಒಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಬಿಡಿಗಾಗ್ತದೆ. ಡ್ರಗ್ಸ್ ನಿಮ್ಮ ಕ್ಯಾಂಪಸ್ಗಳಲ್ಲಿ ಕನಿಷ್ಠ ಪಕ್ಷ ಡ್ರಗ್ಸ್ ಮುಕ್ತ ಆಗಬೇಕು. ಈ ಕಡೆಯೂ ಕೂಡ ಗಮನ ಕೊಡ್ತಕ್ಕಂಥದ್ದು. ಒಂದು, ನೀವು ಮಾಡಿದ್ರೆ ಸೊಸೈಟಿಗೆ ಅನುಕೂಲ ಆಗ್ತದೆ, ಉತ್ತಮವಾದಂತ ನಾಗರಿಕರನ್ನ ತಯಾರು ಮಾಡಬೇಕಾಗುತ್ತೆ. ಉತ್ತಮವಾದಂತ ನಾಗರಿಕರನ್ನು ತಯಾರು ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು ಅಂತ ಹೇಳಿ ನೀವು ನಿಮ್ಮ ಕ್ಯಾಂಪಸ್ಗಳಲ್ಲಿ ಯಾರ್ಯಾರು ಡ್ರಗ್ಸ್ ಮಾಫಿಯಾಗಳಿದ್ದಾರೆ ಅಥವಾ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಇಷ್ಟು ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಮೊಬೈಲ್ ಬ್ಯಾನ್ ಮಾಡೋದು ಕಾಲೇಜ್ ಬರಲ್ಲ, ಡಿಗ್ರಿಗೆ 16 ವರ್ಷ. ಇಲ್ಲ, ನಿಮ್ಮ ಅಭಿಪ್ರಾಯ ಅಂದ್ರೆ 16 ಇಯರ್ಸ್ ಒಳಗೆ 14 ಒಳಗಡೆ ಬಹಳ ಒಳ್ಳೆ ಡಿಸಿಷನ್ ಸರ್, ಬಹಳ ಒಳ್ಳೆ ಡಿಸಿಷನ್ ಸರ್. 14 ವರ್ಷಕ್ಕಿಂತ ಕೆಳಗೆ ಮಕ್ಕಳಿಗೆ ಕಡ್ಡಾಯ ಮೊಬೈಲ್ ಯೂಸೇಜ್ ಅಟ್ಲೀಸ್ಟ್ ಕ್ಲಾಸ್ಗಳಲ್ಲಿ ಶಾಲೆಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆ. 16 ವರ್ಷ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ 16 ವರ್ಷದವರೆಗೆ ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ನಮ್ಮಲ್ಲಿ ಮಾಡೋದು ತುಂಬಾ ಉತ್ತಮ ಸರ್. ಕೆಲವು ಯುರೋಪ್ ಕಂಟ್ರಿಗಳು ಕೂಡ ಮಾಡಿದ್ದಾರೆ. ಸ್ಕೂಲ್ ಅಲ್ಲ, ನಿಮ್ಮ ಅಭಿಪ್ರಾಯ ಎಲ್ಲ ಶಿಕ್ಷಣ ತಜ್ಞರಲ್ವೇನ್ರಿ? ವೈಸ್ ಚಾನ್ಸಲರ್ ಒಂದು ಯೂನಿವರ್ಸಿಟಿ ಹೆಡ್ ಆಗುವವರು, ನಿಮ್ಮ ಅಭಿಪ್ರಾಯ ಬೇಕಲ್ಲ ನಮ್ಗೆ? ಕ್ಲಾಸ್ ರೂಮ್ ಅಲ್ಲಿ ಮೊಬೈಲ್ ಬೇರೆ ಕಂಟ್ರಿಗಳಲ್ಲಿ ಸ್ಟೂಡೆಂಟ್ಸ್ ಈವನ್ ಹೈಯರ್ ಎಜುಕೇಶನ್ ಅಲ್ಲೂ ಕ್ಲಾಸ್ ರೂಮ್ ಹೊರಗಡೆ ಇತ್ತು. ಕ್ಲಾಸ್ ರೂಮ್ ಒಳಗಾದ್ರೂ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ತಾರೆ. ಕ್ರಾಸ್ ಟಾಕಿಂಗ್ ಕ್ಲಾಸ್ ರೂಮ್. ಇವಾಗ ಎಕ್ಸಾಮಿನೇಷನ್ ಬ್ಯಾನ್ ಇದೆ, ಎಕ್ಸಾಮ್ ಹಾಲಿಗೆ ಹೋಗಿಲ್ಲ ಸರ್ ಯಾರು. ಆದ್ರೆ ಕಾಲೇಜಿಗೆ ತರಬಾರ್ದು ಅನ್ನೋದು ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ. ಪೇರೆಂಟ್ಸ್ಗೆ ಅದು ಸೇಫ್ಟಿ ಸಲುವಾಗಿ ಇರ್ಬೇಕಂತ.